ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ತೋಟಕ್ಕೆ ಬಂದಿದ್ದೇವೆ. ನಿಮಗೊಂದು ಹೂ ತೋರಿಸ್ಲಿಕ್ಕುಂಟು. ತುಂಬ ಚೆಂದ ಉಂಟು. ಅದು ಎಲ್ಲರ ಮನೇಲಿ ಇರ್ತದೆ ಸಾಧಾರಣ, ಆದರೆ ನನಗೆ ಅದು ನೋಡಿ ತುಂಬ ಖುಷಿ ಆಯಿತು. ನಿಮಗೆ ಕೂಡ ತೋರಿಸುವ, ನಿಮಗೆ ಕೂಡ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ ಅಂತೇಳಿ ಗೋಣಿ ಅಡ್ಡ ಹಿಡ್ದದ್ದು ನಾನು. ಇದು ತೋಟದಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ, ಕೆಲವು ಮನೆಯಲ್ಲಿ ಕೂಡ ಇರ್ತದೆ. ಇದರ ಹೆಸರೇನಾದರೂ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಒಂದು ನಿಮಿಷ, ನಾನೀಗ ಡೋರನ ಒಂದು ಡೈಲಾಗ್ ಹೇಳ್ತೇನೆ. ಕೇಳಿ ತಿಮರೆ ಒಂದೆಲಾಗ ಯಾರಿಗಾದ್ರೂ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ರೆ ಒಂದು ಲೈಕ್ ಮಾಡಿ. ಎಂತ ಗೊತ್ತುಂಟಾ, ನಾವು ಯಾವುದೆಲ್ಲ ಹಣ್ಣೆಲ್ಲ ತಿಂತೇವೆ ಆ ಹಣ್ಣಿದೆಲ್ಲ ಹೆಸರು ನನಗೆ ಸಾಧಾರಣ ಗೊತ್ತುಂಟು, ಆದರೆ ಇದೆಲ್ಲ ವಿಶೇಷ ಹಣ್ಣುಗಳು. ಇದನ್ನು ತುಳುವಿನಲ್ಲಿ ಪೆಚಕಾಯಿ ಅಂತೇಳಿ ಕರೀತಾರಂತೆ. ಆದರೆ ಇದು ಹಲಸಿನ ಹಣ್ಣಿನ ಥರ ಇರ್ತದೆ. ಓಪನ್ ಮಾಡಿ ನೋಡುವ ಹೇಗೆ ಉಂಟು ಅಂತೇಳಿ. ನೋಡಿ, ಈ ಥರ ಇರ್ತದಂತೆ. ಆದರೆ ಇದರಲ್ಲಿ ಏನು ತೊಳೆ ಅಂತೇಳಿ ಕರೀತಾರೆ, ಒಳಗಡೆ ಹಣ್ಣಿನ ರೀತಿಯಲ್ಲಿ ಇರ್ತಲ್ಲ, ಅದೇನು ಕಾಣಿಸ್ತಿಲ್ಲ. ಹಲಸಿನ ಹಣ್ಣಾದರೆ ನೋಡಲಿಕ್ಕೆ ದೊಡ್ಡದಿರ್ತದೆ, ಆದರೆ ಒಂದೇ ಥರ ಅಂತ ಟೇಸ್ಟ್ ಇಲ್ಲ. ಆದರೆ ಇದು ನೋಡಲಿಕ್ಕೆ ಸಣ್ಣದಾಗಿ ರೌಂಡ್ ಶೇಪಲ್ಲಿ ಇದೆ, ಜೀಗುಜ್ಜೆ ಟೈಪ್ ಥರ ಇದೆ ನೋಡಲಿಕ್ಕೆ ಹೊರಗಡೆಯಿಂದ. ಆದರೆ ಒಳಗಡೆ ಹಲಸಿನ ಹಣ್ಣಿನ ಥರನೇ ಹಣ್ಣು ಇರ್ತದಂತೆ ಒಳಗಡೆ ಸಣ್ಣದಾಗಿ. ತೋಟ ಎಲ್ಲ ತಿರುಗಿ ಬಂದಾಯಿತು. ಈಗ ನಿಮಗೊಂದು ವಿಶೇಷವಾದ ಒಂದು ಪ್ಲೇಸನ್ನು ಪರಿಚಯ ಮಾಡಿಕೊಡ್ತೇನೆ, ಬನ್ನಿ. ಎಲ್ಲಿಗೆ ಹೋಗುದು ಅಂತೇಳಿ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಲಾಗನ್ನು ಕಂಟಿನ್ಯೂಸ್ ಆಗಿ ನೋಡಿ. ಹಾಗೆ ಅಲ್ಲೆಲ್ಲ ಬಸ್ಗಳೆಲ್ಲ ನಿಂತಿದೆ ಹೋಟೆಲ್ ಹತ್ರ. ಹಾಗೆ ನಾವೀಗ ಹೋಗ್ತಿರುವಂಥದ್ದು ಶಿರಾಡಿ ಗಡಿಯಲ್ಲಿರುವಂತಹ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಹೋಗ್ತಿರುವಂಥದ್ದು. ಇದು ಶಿರಾಡಿ ಗಡಿ ಹತ್ರ ಇರುವ ಕಾರಣ ಊರಿನ ಜನ ಎಲ್ಲ ಇದನ್ನು ಗಡಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ವಿಶೇಷತೆ ಏನಂತ ಹೇಳಿದರೆ, ಈಗ ಯಾರಿಗಾದ್ರೂ ಮನುಷ್ಯರಿಗೆ ಹುಷಾರಿಲ್ಲದಿದ್ದರೆ ಅಥವಾ ಕೋಳಿಗಳಿಗೆ ಆಗಿರ್ಬೋದು, ಕೋಳಿಗಳೇನಾದರೂ ಸಣ್ಣ ಮರಿ ಇರುವಾಗ ಹುಷಾರಿಲ್ಲದಿದ್ದರೆ ಅಲ್ಲಿಗೆ ದೇವರಿಗೆ ಬೇಡಿಕೊಂಡ್ರೆ ಪಕ್ಕ ಗುಣ ಆಗ್ತದೆ. ಮತ್ತು ಅಲ್ಲಿ ಎಲ್ಲ ಕೋಳಿ ಎಲ್ಲ ಕೊಯ್ಯಿಸುವಂಥ ಕ್ರಮ ಉಂಟು ಅಲ್ಲಿ ದೇವರಿಗೆ. ಹಾಗೆ ಇದು ರೂಟ್ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಸಕಲೇಶ್ಪುರ ರೂಟಾಗಿ ಹೋಗುವಾಗ ನಿಮಗೆ ಅಲ್ಲಿ ದೇವಸ್ಥಾನ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಬನ್ನಿ ಒಳಗಡೆ ಹೋಗುವ. ಒಳಗಡೆ ಅಂತ ಹೇಳಿದರೆ ಅಲ್ಲಿ ದೇವಸ್ಥಾನದ ಒಳಗಡೆ, ಅಲ್ಲಿಂದ ಹೊರಗಡೆ ನೋಡುವಾಗ ಚಂದವಾಗಿ ಒಂದು ಬೆಟ್ಟ ಕಾಣ್ತದೆ. ಹಾಗೆ ಅಲ್ಲೊಂದು ಚಂದ ನದಿ ಕೂಡ ಹರಿತಾ ಉಂಟು. ಅಲ್ಲಿಗೆ ಕೂಡ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು. ಹಾಗೆ ಇದೆಲ್ಲ ಅಲ್ಲಿ ಸಿಗುವಂತಹ ಸೇವೆಗಳು. ಹಾಗೆ ಈಗ ನಿಮಗೆ ಕಾಣಿಸ್ತಿರ್ಬೋದು, ಚಂದ ಕಾಣ್ತಾ ಉಂಟು. ನೀವು ಅಲ್ಲಿ ಹೋಗಿ ನಿಂತು ನೋಡಬೇಕು, ತುಂಬ ಚಂದ ಕಾಣ್ತದೆ. ಈ ದೇವಸ್ಥಾನ ಮೇಲೆ ಇದೆ, ಕೆಳಗಡೆ ಬಂದ್ವಿ ನಾವೀಗ. ಇಲ್ಲಿ ದೇವಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಬೇಕು. ಅಲ್ಲಿ ನಿಮಗೆ ಈಗ ಗುಡಿ ಕಾಣಿಸ್ತಿದೆಯಲ್ಲ ಅಲ್ಲಿ. ಆನಂತರ ಇಲ್ಲೊಂದು ಆಲದ ಮರ ಕಾಣಿಸ್ತಿದೆಯಲ್ಲ ಅಲ್ಲಿ ನಮ್ಮ ಸೇವೆಗಳನ್ನೆಲ್ಲ, ಅಂದರೆ ಕೋಳಿ ಕೊಯ್ಯಿಸುವಂಥದ್ದೆಲ್ಲ ಅಲ್ಲಿ ಕೊಡುವಂಥದ್ದು, ಅಮ್ಮನವರಿಗೆ ಸೇವೆ ಕೊಡುವಂಥದ್ದು. ಆನಂತರ ಈಗ ನದಿಯನ್ನು ತೋರಿಸ್ತೇನೆ. ಯಾರೆಲ್ಲ ಸಕಲೇಶ್ಪುರ ರೂಟಲ್ಲಿ ಹೋಗುವಾಗ ದೇವಸ್ಥಾನಕ್ಕೆ ಒಮ್ಮೆ ಬಂದು ಕೈ ಮುಗಿದು ಹೋಗಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ರಾಮ್ ರಾಮ್. ಇನ್ನು ಮುಂದಿನ ಲಾಗಲ್ಲಿ ಸಿಗುವ. ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.